ಹಲೋ ಫ್ರೆಂಡ್ಸ್, ನ್ಯೂಸಲ್ಲಿ ಇರುವಂತಹ ಈ ಕರ್ತಾರ್ಪುರ್ ಕಾರಿಡಾರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಬೇಡಿ, ಯಾಕಂದರೆ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಿಮಗೆ SAಯಲ್ಲಿ ಹಾಗೂ ಮತ್ತು GKಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಈ ವಿಡಿಯೋನ ನೋಡುವ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಏನಿದು ಸುದ್ದಿ ಅಂದರೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಈ ಕರ್ತಾರ್ಪುರ್ ಕಾರಿಡಾರ್ಗೆ ಒಂದು ಒಪ್ಪಿಗೆಯನ್ನು ಸೂಚಿಸಿದೆ. ಇದು ಏನಕ್ಕೆ ಅನುಕೂಲ ಅಂದರೆ, ಸಿಖ್ ಸಮುದಾಯದ ಯಾತ್ರಾರ್ಥಿಗಳಿಗೆ ಅನುಕೂಲ ಆಗಲಿದೆ. ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕಾದ್ರೆ, ಈ ಕರ್ತಾರ್ಪುರ್ ಅನ್ನೋದು ಈ ಪಾಕಿಸ್ತಾನದಲ್ಲಿ ರಾವಿ ನದಿಯ ದಂಡೆ ಮೇಲೆ ಇದೆ. ಈ ಗುರುನಾನಕ್ ಅವರು ಅಂದರೆ ಈ ಸಿಖ್ ಸಮುದಾಯದ ಸ್ಥಾಪಕರಾಗಿರ್ತಕ್ಕಂಥ ಗುರುನಾನಕ್ ಅವರು ತಮ್ಮ ಜೀವನದ ಕೊನೆಯ 18 ವರ್ಷಗಳನ್ನು ಈ ಕರ್ತಾರ್ಪುರದಲ್ಲಿ ಕಳೆದಿದ್ದಾರೆ. ಈ ಕರ್ತಾರ್ಪುರ್ ಅನ್ನೋದು ಈ ಸಿಖ್ಖರಿಗೆ ಒಂದು ಪವಿತ್ರವಾದ ಯಾತ್ರಾರ್ಥಿ ಸ್ಥಳ ಆಗಿದೆ. ಮತ್ತು 1999ರಲ್ಲಿ ಪ್ರಪ್ರಥಮವಾಗಿ ವಾಜಪೇಯಿ ಅವರು ತಾವು ಪ್ರಧಾನಮಂತ್ರಿ ಆಗಿರುವಾಗ ಈ ಒಂದು ಕರ್ತಾರ್ಪುರ್ ಕಾರಿಡಾರ್ಗೆ ಒಂದು ಒಪ್ಪಿಗೆಯನ್ನು ಸೂಚಿಸಿದರು. ಎಲ್ಲಿದೆ ಕರ್ತಾರ್ಪುರ್? ಇಲ್ಲಿ ನೋಡ್ಬೋದು ನೀವು, ರೆಡ್ ಕಲರ್ ಕಾಣಿಸ್ತಾ ಇರೋದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್. ಇಲ್ಲಿ ಕೆಳಗಡೆ ನೋಡ್ಬೋದು ಡೇರಾ ಬಾಬಾ ನಾನಕ್ ಅಂತ ಇದೆ, ಅದು ಭಾರತದಲ್ಲಿದೆ. ಸೊ ಅಲ್ಲಿಂದ ಕರ್ತಾರ್ಪುರ್ಗೆ ಕನೆಕ್ಟ್ ಮಾಡೋ ದಾರಿ ಏನಿದೆ ಕಾರಿಡಾರು, ಇದು 2 ಕಿಲೋಮೀಟರ್ ಮಾತ್ರ ಇದೆ. ಈ ಕರ್ತಾರ್ಪುರ್ ಅನ್ನೋದು ರಾವಿ ನದಿಯ ದಂಡೆಯ ಮೇಲೆ ಇದೆ. ನೀವಿಲ್ಲಿ ನೋಡ್ಬೋದು, ಈಗಿರುವ ಪರಿಸ್ಥಿತಿ ಅಂದರೆ ಯಾರು ಕರ್ತಾರ್ಪುರ್ಗೆ ಹೋಗೋಕ್ಕಾಗ್ತಾ ಇಲ್ಲ ಸಿಖ್ ಸಮುದಾಯದವರು, ಯಾಕಂದರೆ ನಡುವೆ ಬಾರ್ಡರ್ ಇದೆ, ಗಡಿ ಇದೆ, ಅಂತಾರಾಷ್ಟ್ರೀಯ ಗಡಿ ಇದೆ. ಸೊ ಹೀಗಾಗಿ ಈ ಡೇರಾ ಬಾಬಾ ನಾನಕ್ ಹತ್ತಿರ ಒಂದು ವೀಕ್ಷಣಾ ಗೋಪುರವನ್ನು ಮಾಡಿದ್ದಾರೆ. ಆ ವೀಕ್ಷಣಾ ಗೋಪುರದ ಮೇಲೆ ನಿಂತ್ಕೊಂಡು ಗುರುನಾನಕ್ ಅವರ ಒಂದು ಸ್ಥಳವನ್ನು ನೋಡ್ಬೋದಾಗಿದೆ. ಇಲ್ಲಿ ಬೈನಾಕ್ಯುಲರ್ ಯೂಸ್ ಮಾಡಿಕೊಂಡು ನೋಡ್ತಾ ಇದ್ದಾರೆ, ನೀವು ನೋಡ್ಬೋದು. ಮತ್ತು ಇಲ್ಲಿ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ನೀವು ನೋಡ್ಬೋದು, ಇದೇ ಬಿಲ್ಡಿಂಗು ಕರ್ತಾರ್ಪುರದಲ್ಲಿರೋದು. ಯಾಕೆ ಈಗ ಸುದ್ದಿಯಲ್ಲಿದೆ ಅಂದರೆ, ನೀವು ನೋಡಿರ್ಬೋದು, ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆ ಸಮಯದಲ್ಲಿ ನಮ್ಮ ಭಾರತದಿಂದ ನವಜೋತ್ ಸಿಂಗ್ ಸಿಧು ಅವರು ಭೇಟಿ ನೀಡಿದ್ದರು. ಅವರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಆರ್ಮಿಯ ಮುಖ್ಯಸ್ಥರಾಗಿರುವವರು ಈ ಒಂದು ಕಾರಿಡಾರನ್ನು ಮಾಡೋಣ ಅಂತ ಔಪಚಾರಿಕವಾಗಿ ಹೇಳಿದರು. ಹೀಗಾಗಿ ಈ ಔಪಚಾರಿಕ ಮಾತುಕತೆಯನ್ನು ಭಾರತವು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಯಾಕಂದರೆ ಔಪಚಾರಿಕ ಮತ್ತು ಅಧಿಕೃತಕ್ಕೆ ಒಂದು ವ್ಯತ್ಯಾಸ ಇದೆ. ಔಪಚಾರಿಕ ಅಂದರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದು, ಅಧಿಕೃತ ಅಂದರೆ ಸರ್ಕಾರದಿಂದ ಒಂದು ಅಧಿಕೃತವಾದ ಪತ್ರವನ್ನು ಕಳಿಸಿ ಒಂದು ಅಧಿಕೃತವನ್ನು ಮಾಡೋದು. ಸೊ ಇದು ಔಪಚಾರಿಕ ಆಗಿರೋದ್ರಿಂದ ಭಾರತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಹೀಗಾಗಿ ಪಂಜಾಬ್ ಸರ್ಕಾರವು ಒಂದು ಶಾಸನವನ್ನು ಅಂಗೀಕಾರ ಮಾಡಿ ಅದನ್ನು ಮಸೂದೆಯನ್ನು ಪಾಸ್ ಮಾಡಿತ್ತು. ಏನಂದರೆ ಕರ್ತಾರ್ಪುರ್ ಕಾರಿಡಾರನ್ನು ಮಾಡಬೇಕಂತ. ಸೊ ಹೀಗಾಗಿ ಭಾರತವು ಕೂಡ ಫೈನಲಿ ಒಪ್ಪಿಗೆಯನ್ನು ನೀಡಬೇಕಾಯಿತು. ಭಾರತದ ಇದರ ಹಿಂದೆ ಇರುವ ತಾರ್ಕಿಕತೆ ಏನಂದರೆ ಸಿಖ್ ಸಮುದಾಯದವರ ಓಲೈಕೆ. ಯಾಕಂದರೆ ಈಗ ನೀವು ನೋಡಿದರೆ ಪಂಜಾಬ್ನಲ್ಲಿ ಒಂದು ಶಾಸನವನ್ನು ಮಾಡಿ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಿದ್ದಾರೆ. ಸೊ ಹೀಗಾಗಿ ಭಾರತ ಒಪ್ಪಿಗೆ ನೀಡಲೇಬೇಕು, ಇಲ್ಲ ಅಂದರೆ ಸಿಖ್ ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡಂತಾಗುತ್ತದೆ. ಮತ್ತು ಇದು ಜನರ ಸಂಬಂಧವನ್ನು ಬೆಸೆಯುವಂತಹ ಕಾರಿಡಾರ್. ಯಾಕಂದರೆ ಇಂಡಿಯಾ ಪಾಕಿಸ್ತಾನ್ ಬೇರ್ಪಟ್ಟ ಸಂದರ್ಭದಲ್ಲಿ ಈ ಕಡೆ ಆ ಕಡೆ ಎರಡೂ ಸಂಬಂಧಗಳು ಬೇರ್ಪಟ್ಟಿದ್ದವು. ಹೀಗಾಗಿ ಭೇಟಿ ನೀಡುವ, ಒಬ್ಬರಿಗೊಬ್ಬರು ಭೇಟಿಯಾಗುವ ಒಂದು ಅವಕಾಶಗಳು ಇದರಲ್ಲಿವೆ. ಮತ್ತು ಇದು ಸರಾಗವಾಗಿ ಸುರಕ್ಷಿತವಾಗಿ ಒಂದು ಯಾತ್ರೆಯನ್ನು ಮಾಡಿಕೊಡುತ್ತದೆ. ಮುಂದೆ ಏನು ಅಂದರೆ, ಈ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ 1974ರ ಪ್ರೋಟೋಕಾಲ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕು. ಏನಿದು ಪ್ರೋಟೋಕಾಲ್ ಅಂದರೆ, 1974ರಲ್ಲಿ ಭಾರತ ಮತ್ತು ಪಾಕಿಸ್ತಾನದವರು ಒಂದು ಪ್ರೋಟೋಕಾಲ್ಗೆ ಒಪ್ಪಂದಕ್ಕೆ ಒಂದು ಸಹಿಯನ್ನು ಹಾಕಿದ್ದಾರೆ. ಏನಿದು ಪ್ರೋಟೋಕಾಲ್? ಈ ಪ್ರೋಟೋಕಾಲ್ನ ಪ್ರಕಾರ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಇರತಕ್ಕಂಥ ಈ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಒಂದು ವಿಚಾರ, ಯಾರೇ ಭಾರತದಿಂದ ಅಥವಾ ಪಾಕಿಸ್ತಾನದಿಂದ ಪರಸ್ಪರರ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬೇಕಾದ್ರೆ ಈ ಪ್ರೋಟೋಕಾಲ್ನ ಮೂಲಕ ಒಂದು ವೀಸಾವನ್ನು ಪಡೆದುಕೊಂಡು ಭೇಟಿ ನೀಡಬೇಕು. ಆದರೆ ಈಗ ಕರ್ತಾರ್ಪುರ್ ಕಾರಿಡಾರ್ನಲ್ಲಿ ಒಂದು ವಿಶೇಷತೆ ಏನಿದೆ ಅಂದರೆ, ಇದನ್ನು ಈ 1974ರ ಪ್ರೋಟೋಕಾಲ್ನಿಂದ ಹೊರಗಡೆ ಇಡಲಾಗುತ್ತದೆ ಈ ಕರ್ತಾರ್ಪುರ್ ಕಾರಿಡಾರನ್ನು. ಯಾಕೆ ಅಂದರೆ ಇದು ವೀಸಾ ಮುಕ್ತ ಒಂದು ಕಾರಿಡಾರ್ ಆಗಿರಲಿದೆ. ಇದು ನೀವು ನೆನಪಿಡಬೇಕಾಗಿರೋದಂಥ ಮಾಹಿತಿ. ಈ ಪ್ರೋಟೋಕಾಲ್ನಿಂದ ಹೊರಗಡೆ ಇರೋದ್ರಿಂದ ವೀಸಾ ಪಡೆದುಕೊಳ್ಳೋ ಹಾಗಿಲ್ಲ, ಅಂದರೆ ವೀಸಾ ಮುಕ್ತವಾಗಿ ಆರಾಮವಾಗಿ ಹೋಗಿ ಬರಬಹುದು. ಇದರಿಂದಾಗಿ ಸಮಯದ ವಿಳಂಬ ಕಡಿಮೆ ಆಗಲಿದೆ.
ಸೊ ಫ್ರೆಂಡ್ಸ್, ಇದು ಕರ್ತಾರ್ಪುರ್ ಕಾರಿಡಾರ್ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.